ನಮಸ್ಕಾರ ಎಲ್ರಿಗೂ. ತುಂಬಾ ಜನ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋ ಇದು. ಇತ್ತೀಚಿನ ದಿನಗಳಲ್ಲಿ ಕಾಲಿನ ಕಲ್ಲೊತ್ತು, ಕಾಲಿನಲ್ಲಿ ಆಗುವಂತಹ ಆಣಿಯ ಸಮಸ್ಯೆ, ಹಾಗೆ ಹಿಮ್ಮಡಿ ನೋವಿನ ಸಮಸ್ಯೆಗೆ ಒಂದು ಉತ್ತಮವಾದಂತಹ ಮನೆಮದ್ದನ್ನು ತಿಳಿಸಿಕೊಡ್ತೀನಿ. ಈ ಮದ್ದನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಈ 3 ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇಲ್ಲಿ ನಾನು ಮೊದಲಿಗೆ 2ರಿಂದ 3 ಚಮಚದಷ್ಟು ಹುಡಿ ಉಪ್ಪನ್ನು ತಗೊಂಡಿದ್ದೇನೆ. ಒಂದು ದೊಡ್ಡ ಚಮಚದಲ್ಲಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ, ಅಂದ್ರೆ ಇದು ಪೇಸ್ಟ್ ಆದ್ರೆ ಸಾಕು. ಇದನ್ನು ಚೆನ್ನಾಗಿ ಪೇಸ್ಟ್ ತರ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು ಮಣ್ಣಿನ ಹೆಂಚನ್ನು ತಗೊಂಡಿದ್ದೇನೆ. ನೀವು ಮಣ್ಣಿನ ಇಟ್ಟಿಗೆಯನ್ನು ಸಹ ತಗೋಬಹುದು. ಸೊ ಇದನ್ನು ನಾವು ಮೊದಲಿಗೆ ಇಲ್ಲಿ ಒಲೆಯಲ್ಲಿ ಬಿಸಿ ಮಾಡ್ಕೋಬೇಕು. ಈ ಮಣ್ಣಿನ ಹೆಂಚು ಸರಿಯಾಗಿ ಬಿಸಿ ಆಗ್ಬೇಕು. ಬಿಸಿಯಾದ ನಂತರ ನಾವು ಮಾಡಿಟ್ಟಂತಹ ಉಪ್ಪಿನ ಪೇಸ್ಟ್ ಅನ್ನು ಇದರ ಮೇಲೆ ಈ ರೀತಿಯಾಗಿ ಹಾಕೋಬೇಕು. ಈ ಉಪ್ಪಿನ ಪೇಸ್ಟ್ ಸ್ವಲ್ಪ ಬಿಸಿಯಾಗಿ ಉಪ್ಪು ಸ್ವಲ್ಪ ಗಟ್ಟಿ ಆಗ್ಬೇಕು. ಗಟ್ಟಿಯಾದ ನಂತರ ಒಲೆಯಿಂದ ಈ ಮಣ್ಣಿನ ಹೆಂಚನ್ನು ತೆಗೆದು ನೆಲದಲ್ಲಿ ಇಡಬೇಕು. ನಂತರ ಈ ಬಿಸಿಯಾದ ಉಪ್ಪಿನ ಪೇಸ್ಟ್ ನ ಮೇಲೆ ನೋವಿರುವ ಕಾಲಿನ ಜಾಗವನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಕಾಲನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಕಾಲನ್ನು ತೆಗಿಬೇಕು. ಮತ್ತೆ ಸೇಮ್ ರಿಪೀಟ್ ಮಾಡಬೇಕು. ಮತ್ತೆ ಕಾಲನ್ನ ಪ್ರೆಸ್ ಮಾಡಿ ಸ್ವಲ್ಪ ಬಿಸಿಯಾದ ನಂತರ ತೆಗಿಬೇಕು. ಇದೇ ತರ ಪ್ರೊಸೀಜರ್ ನ ರಿಪೀಟ್ ಮಾಡ್ಕೋಬೇಕು. ಈ ತರ ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಕಾಲು ನೋವು ಬೇಗನೆ ಕಡಿಮೆ ಆಗ್ತದೆ. ಟ್ರೈ ಮಾಡಿ ನೋಡಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಕಾಲ್ ಮಿ ಧನಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಥ್ಯಾಂಕ್ ಯು.